Fantastic mornings, mornings, mornings. Fantastic mornings. ಪಲ್ಲವಿ ಜೊತೆ Pallavi. ಜನರಲ್ ಆಗಿ ನಮಗನ್ಸುತ್ತೆ ಮೊದಲನೇ ಸಲ ಪ್ರೀತಿ ಮಾಡಾದ್ಮೇಲೆ ಅದೇನಾದ್ರೂ ಫೇಲಿಯರ್ ಆಗೋಯ್ತು ಅಂದ್ರೆ ಜೀವನಾನೇ ಮುಗ್ದೋಯ್ತು ಅಂತ. ಆದ್ರೆ ದರ್ ಇಸ್ ಆಲ್ವೇಸ್ ಅ ಸೆಕೆಂಡ್ ಚಾನ್ಸ್, ಗೊತ್ತಾ? ಕೇಳ್ತಾ ಇದ್ದಾರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್, ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಈಗ ಸೆಕೆಂಡ್ ಲವ್ ಇಸ್ ಯೋರ್ ಟ್ರೂ ಲವ್, ಇದನ್ನ ಪ್ರೂವ್ ಮಾಡಬಹುದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇನ್ ರೇಡಿಯೋ ಸಿಟಿಯಲ್ಲಿ 3 ಗಂಟು. ಪಾಯಿಂಟ್ ನಂಬರ್ 1, ಈ ಎರಡನೇ ಸಲ ಪ್ರೀತಿ ಮಾಡಿರುವ ಈ ಸಂಬಂಧ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯೋರ್ ಲೈಫ್. ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾಗ್ಲೂ ಏನು ಬೇಕು ಅದು ನಿಮಗೆ ಈ ವ್ಯಕ್ತಿಯಿಂದ ಸಿಕ್ಕಿದೆ, ಅದಕ್ಕೆ ನೀವು ಎರಡನೇ ಸಲ ಪ್ರೀತಿನಲ್ಲಿ ಬಿದ್ದಿರೋದು. ನಂಬರ್ 2, ನೀವು ಈ ಎರಡನೇ ಸಂಬಂಧದಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ ಈ ಸಂಬಂಧನ ಬೆಳೆಸಕ್ ಶುರು ಮಾಡಿಲ್ಲ. ನಿಮಗೂ ಗೊತ್ತು ಈ ಸಂಬಂಧ ನಿಮಗೆ ವರ್ಕ್ ಆಗುತ್ತೆ. ಯು ನೋ ದಟ್ ದಿಸ್ ರಿಲೇಶನ್ಶಿಪ್ ವರ್ಕ್ಸ್ ಫಾರ್ ಯು, ಅದಕ್ಕೋಸ್ಕರನೇ ನೀವು ಈ ಸೆಕೆಂಡ್ ಲವ್ ಅಲ್ಲಿ ಇರೋದು. ಅಂಡ್ ಪಾಯಿಂಟ್ ನಂಬರ್ 3, ನಿಮಗೆ ಗೊತ್ತು ಒಳ್ಳೆ ಪರ್ಫೆಕ್ಟ್ ಪಾರ್ಟ್ನರ್ ಸಿಗೋಲ್ಲ ಅಂತ. ಎಲ್ಲರಲ್ಲೂ ಏನಾದ್ರೂ ಒಂದು ಮಿಸ್ಟೇಕ್ಸ್ ಇದ್ದೇ ಇರುತ್ತೆ, ಏನಾದ್ರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ಅರೆ ನಮ್ಮಲ್ಲೂ ಕೂಡ ಈ ಫ್ಲಾಸ್ ಇದೆಯಪ್ಪ, ಆದ್ರೆ ಯಾರಲ್ಲಿ ಏನು ಫ್ಲಾಸ್ ಇದೆಯೋ, ಏನು ಮಿಸ್ಟೇಕ್ಸ್ ಇದೆಯೋ ಅದನ್ನ ನೀವು ಎಕ್ಸೆಪ್ಟ್ ಮಾಡಿ ಈ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಇದನ್ನಲ್ಲೇ ಗೊತ್ತಾಗುತ್ತೆ ಯೋರ್ ಸೆಕೆಂಡ್ ಲವ್ ಇಸ್ ಯೋರ್ ಟ್ರೂ ಲವ್. ನಮಗೆ ಜನರಲ್ ಆಗಿ ಅನ್ಸೋದು ಇದೇ ಥರ ಅಲ್ವಾ, ಫಸ್ಟ್ ಲವ್ ಇಸ್ ಟ್ರೂ ಲವ್ ಅಂತ. ಆದರೆ ಈ ಫಸ್ಟ್ ಲವ್ ಇಂದ ಆಚೆ ಬಂದ ಮೇಲೆ ನಿಮಗೆ ಗೊತ್ತಾಗೋದು ಆಕ್ಚುಯಲ್ ರಿಲೇಶನ್ಶಿಪ್, ಆಕ್ಚುಯಲ್ ಸಂಬಂಧ ಎಷ್ಟು ನಿಜವಾಗಿರುತ್ತೆ ಅಂತ. ಸೊ ನಿಮ್ಮ ಸೆಕೆಂಡ್ ಲವ್ಗೆ ರೆಡಿ ಆಗಿದ್ದೀರಾ ತಾನೆ? ನಿಮಗೇನಾದ್ರೂ ಇದೇ ಥರ ರಿಲೇಶನ್ಶಿಪ್ ಬಗ್ಗೆ ಪ್ರಶ್ನೆಗಳಿದ್ರೆ, ಕಮ್ಯುನಿಕೇಶನ್ ಬಗ್ಗೆ ಪ್ರಶ್ನೆಗಳಿದ್ರೆ, ಕಾನ್ಫಿಡೆನ್ಸ್ ಬಗ್ಗೆ ಪ್ರಶ್ನೆಗಳಿದ್ರೆ ಅದನ್ನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. 3 ಸಿಂಪಲ್ ಸ್ಟೆಪ್ಸ್ ಅಲ್ಲೇ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕೊಡ್ತೀನಿ. ರೇಡಿಯೋ ಸಿಟಿ ಕನ್ನಡ ಇದೇ ನನ್ನ ಐಡಿ. ನಿಮ್ಗೋಸ್ಕರ ತರ್ತಾ ಇದ್ದೀನಿ ಬಿಸಿ ಬಿಸಿ ಸುದ್ದಿ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಬೆಂಗಳೂರಿನ ವಿಮೆನ್ಸ್ ಟೀಮ್ ಏನ್ ನಡೀತು ನಿನ್ನೆ ಮ್ಯಾಚ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಕೇಳ್ತಾನೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್. ನಾನು ನಿಮ್ಮ ಆರ್ಜೆ ಪಲ್ಲವಿ. ಟೈಮ್ ಆಗಿದೆ ಸರಿಯಾಗಿ 7:40.